ಉತ್ಸವ ಮೂರ್ತಿಗೆ ನೀರು ಎರಚಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಟ್ವಿಸ್ಟ್ ಕೂಡ ಸಿಗ್ತಾ ಇದೆ. ತಮ್ಮ ಹೇಳಿಕೆಯಿಂದ ಉಲ್ಟಾ ಹೊಡೆದ ದೇವಾಲಯದ ಪ್ರಧಾನ ಅರ್ಚಕ ನಾಗಚಂದ್ರ ದೀಕ್ಷಿತ್. ಎಡಿಸಿ ನೇತೃತ್ವದ ಶಾಂತಿ ಸಭೆಯಲ್ಲಿ ಶುದ್ಧ ನೀರು ಹೊಂದಿದ್ದ ನಾಗಚಂದ್ರ ದೀಕ್ಷಿತ್ ನಂತರ ತಮ್ಮ ಹೇಳಿಕೆ ಕುರಿತು ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ಅಧಿಕಾರಿಗಳು ಒಂದು ಪತ್ರ ಕೊಟ್ಟು ಸಹಿ ಹಾಕುವಂತೆ ಒತ್ತಾಯಿಸಿದ್ರು. ಹೀಗಾಗಿ ನಾವು ಮೂವರು ಆ ಪತ್ರಕ್ಕೆ ಸಹಿ ಹಾಕಿದ್ದೀವಿ. ನಾವು ಸರ್ಕಾರಿ ನೌಕರರು, ಅಧಿಕಾರಿಗಳ ಮಾತಿಗೆ ಬೆಲೆ ಕೊಟ್ಟು ಹೀಗೆ ಮಾಡಿದ್ದೀವಿ ಅಂತ ಹೇಳಿದ್ರು. ಜನವರಿ 3ನೇ ತಾರೀಕಿನಂದು ತಾಲೂಕು ದಂಡಾಧಿಕಾರಿಗಳ ಕಚೇರಿಯಲ್ಲಿ ಶಾಂತಿ ಸಭೆಯನ್ನು ಏರ್ಪಡಿಸಿದ್ರು. ಆ ಶಾಂತಿ ಸಭೆಗೆ ನಾವೆಲ್ಲ ಹೋಗಿದ್ವಿ. ಪರಸ್ಪರ ವಾದ ವಿವಾದಗಳು ಚರ್ಚೆ ಆಯಿತು. ಆ ಚರ್ಚೆ ಆದ ಸಂದರ್ಭದಲ್ಲಿ ಒಂದು ಪತ್ರವನ್ನು ನೀಡಿ ಆ ಪತ್ರಕ್ಕೆ ಸಹಿ ಹಾಕಬೇಕು ಅಂತ ಹೇಳಿದರು. ಅದು ನಾವು 3 ಜನ ಸಹಿ ಮಾಡಿದ್ದೀವಿ. ನಾವು ಸರ್ಕಾರಿ ನೌಕರರು ಆದ್ದರಿಂದ ನಾವು ಅವರ ಒಂದು ಮಾತಿಗೆ ನಾವು ಬೆಲೆ ಕೊಟ್ಟು ಒಂದು ಸಹಿ ಮಾಡಿದ್ವಿ. ನಂಜನಗೂಡು ಜನತೆಗೆ ಇದು ಪ್ರಕರಣಗಳೆಲ್ಲ ಗೊತ್ತಿರುತ್ತೆ, ಅವರೇ ಅತ್ಯರ್ಥ ಮಾಡ್ಕೋಬೇಕು. ಜನವರಿ 3 ಅನುಮಾನ ಬರ್ತಾ ಇರುವಂತದ್ದು, ಜಿಲ್ಲಾಡಳಿತ ಇಡೀ ಪ್ರಕರಣವನ್ನು ಹಾಗಾದ್ರೆ ಮುಚ್ಚಿ ಹಾಕುವ ಪ್ರಯತ್ನದಲ್ಲಿ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಇದೆ. ಬಿಕಾಸ್ ಹೇಳಿಕೆಗಳು ಬದಲಾಗಿದೆ. ಈ ಹೇಳಿಕೆಗಳು 108 ಗೊಂದಲವನ್ನ ಸೃಷ್ಟಿ ಮಾಡಿದೆ. ಹಿಂದೊಂದು ಹೇಳಿಕೆ, ಈಗೊಂದು ಹೇಳಿಕೆ, ಇನ್ನೊಂದು ಕಡೆಗೆ ನಂಜನಗೂಡು ಸ್ತಬ್ಧಗೊಂಡಿದೆ. ಡೀಟೇಲ್ಸ್ ಕೊಡ್ತಾರೆ ಕೆಪಿ ನಾಗರಾಜ್ ಮತ್ತೆ ಕನೆಕ್ಟ್ ಆಗ್ತಿದ್ದಾರೆ. ಕೆಪಿ ನಾಗರಾಜ್, ಈಗ ಇಡೀ ಪ್ರಕರಣವನ್ನ ಮುಚ್ಚಿ ಹಾಕುವಂತಹ ಪ್ರಯತ್ನಗಳು ನಡೆದಿದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾರ ದಿಕ್ಕನ್ನ ತಪ್ಪಿಸೋ ಪ್ರಯತ್ನದಲ್ಲಿದ್ದಾರೆ ಹಾಗಾದ್ರೆ ಅನ್ನೋದು ಪ್ರಶ್ನೆ. ಮೈಸೂರು ಜಿಲ್ಲಾಡಳಿತದ ನಡೆಯನ್ನು ಗಮನಿಸ್ತಾ ಇದ್ದರೆ ಮಮತಾ, ಇಡೀ ಪ್ರಕರಣವನ್ನು ಮುಚ್ಚಿ ಹಾಕುವಂಥ ಕೆಲಸವನ್ನು ಮೈಸೂರು ಜಿಲ್ಲಾಡಳಿತ ಸ್ಪಷ್ಟವಾಗಿ ಮಾಡ್ತಾ ಇರುವಂಥದ್ದು ಕಾಣ್ತಾ ಇದೆ. ಯಾಕಂದರೆ ಶಾಂತಿ ಸಭೆಯ ಹೆಸರಿನಲ್ಲಿ ದೇವಸ್ಥಾನದ ದೀಕ್ಷಿತರ ಬಳಿಯಲ್ಲಿ ಒಂದು ಪತ್ರಕ್ಕೆ ಅವರು ಸಹಿ ಮಾಡಿಸ್ಕೊಳ್ಳುವಂಥದ್ದು, ಆ ಸಭೆಯ ಸಂದರ್ಭದಲ್ಲಿ ದೀಕ್ಷಿತರು ಹೇಳುವಂಥದ್ದು ನಂಜುಂಡೇಶ್ವರ ಸ್ವಾಮಿಗೆ ಯಾವುದೇ ರೀತಿಯಂಥ ಅವಮಾನವಾಗುವಂಥ ಘಟನೆ ಅವತ್ತು ನಡೆದೇ ಇಲ್ಲ, ಯಾರೋ ಕಿಡಿಗೇಡಿಗಳು ಆ ರೀತಿಯ ಒಂದು ಪ್ರಯತ್ನಗಳನ್ನ ಮಾಡಿದ್ದಾರೆ ಅನ್ನುವಂಥ ಹೇಳಿಕೆಯನ್ನು ಆ ಸಭೆಯ ಸಂದರ್ಭದಲ್ಲಿ ಆ ಒಂದು ಸಭೆಯ ನಡೀತಾ ಇದ್ದಂಥ ಕಚೇರಿಯಲ್ಲಿ ಹೇಳಿಕೆಯನ್ನು ಕೊಡ್ತಾರೆ. ಆದರೆ ಆ ನಂತರದಲ್ಲಿ ಅದಾಗಿ ಒಂದು 2-3 ತಾಸುಗಳ ನಂತರದಲ್ಲಿ ಮತ್ತೆ ಅವರ ಮನೆಯಲ್ಲಿ ಮತ್ತೊಂದು ಹೇಳಿಕೆಯನ್ನು ರಿಲೀಸ್ ಮಾಡ್ತಾರೆ. ಅಲ್ಲಿ ಅವರು ಹೇಳ್ತಾ ಇರುವಂಥದ್ದು ಅವತ್ತಿನ ನನಗೆ ಒತ್ತಾಯ ಮಾಡಿಕೊಂಡು ಖಾಲಿ ಪತ್ರಕ್ಕೆ ಸಹಿಯನ್ನು ಮಾಡಿಸ್ಕೊಂಡ್ರು ಅನ್ನುವಂಥದ್ದು. ಅಲ್ಲಿಗೆ ಮೈಸೂರು ಜಿಲ್ಲಾಡಳಿತ ದೀಕ್ಷಿತರುಗಳ ಮೇಲೆ ಒತ್ತಡವನ್ನು ಏರುವಂಥ ಕೆಲಸವನ್ನು ಮಾಡ್ತಾ ಇದೆಯಾ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಎರಡನೇ ಪ್ರಮುಖವಾದಂಥ ಅಂಶ ಮಮತಾ, ಘಟನೆ ನಡೆದಂಥ ಮಾರನೇ ದಿನ ಇದೇ ನಂಜನಗೂಡು ದೇವಸ್ಥಾನದ ಆಡಳಿತಾಧಿಕಾರಿಗಳು ಒಂದು ದೂರನ್ನು ಕೊಡ್ತಾರೆ. ಆ ದೂರಿನಲ್ಲಿ ಆವತ್ತಿನ ಘಟನೆಗೆ ಸಂಬಂಧಪಟ್ಟಂತೆ ಅಪಚಾರವಾಗಿದೆ ಉತ್ಸವ ಮೂರ್ತಿಗೆ ಅನ್ನುವಂಥದ್ದನ್ನು ಲಿಖಿತವಾಗಿ ದೂರನ್ನು ಕೊಡ್ತಾರೆ. ಆದರೆ ಬಹಳ ವಿಚಿತ್ರ ಅಂದರೆ ನಿನ್ನೆ ಒಂದು ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡ್ತಾರೆ. ಯಾವುದೇ ರೀತಿಯಂಥ ಅಪಚಾರ ಉತ್ಸವ ಮೂರ್ತಿಗೆ ಆಗೇ ಇಲ್ಲ ಅನ್ನುವಂಥದ್ದು ಹೇಳ್ತಾರೆ. ಅಲ್ಲಿಗೆ ಸತ್ಯವನ್ನು ಮರೆಮಾಚುವಂಥದ್ದು ಅಥವಾ ಸತ್ಯವನ್ನು ಅಳಿಸುವಂಥ ಕಾರ್ಯವನ್ನು ಮೈಸೂರು ಜಿಲ್ಲಾಡಳಿತ ಮಾಡ್ತಾ ಇದೆ ಅನ್ನುವಂಥ ಅನುಮಾನಗಳು ಸ್ಪಷ್ಟವಾಗಿ ಕಾಣ್ತಾ ಇದೆ ಮಮತಾ. ರೈಟ್, ಧನ್ಯವಾದ ಕೆಪಿ ನಾಗರಾಜ್. Kitty